ಬ್ರೇಕ್ ನಂತರ ಮತ್ತೊಮ್ಮೆ ನಾನು ನನ್ನ ಸಿನಿಮಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡೈರೆಕ್ಟ್ರ್ ಆಗ್ತೀನಿ ಅಂತ ಹೇಳ್ತಾ ಇದ್ರಿ, ಇನ್ನೇನು ಸದ್ಯದಲ್ಲ ಅಂತ. ಬಟ್ ಒಂದು ಕ್ವಶನ್ ಕೇಳಬೇಕು ಅಂತೀನಿ ನಾನು. ಇವಾಗ ಡೈರೆಕ್ಟ್ರುಗಳೆಲ್ಲ ಡೈರೆಕ್ಷನ್ ಮಾಡೋದು ಬಿಟ್ಟು ಮೇಕಪ್ ಹಾಕೊಂಡು ಹೀರೋಗಳಾಗ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ನೀವು ಹೀರೋ ಆಗಿಬಿಟ್ಟು ಡೈರೆಕ್ಷನಿಗೆ ಹೋಗಬೇಕು ಅಂತ ಇದ್ರಲ್ಲ, ಹೇಗೆ? ಅಲ್ವ, ನಾನು ಮೊದಲನೇ ವ್ಯಕ್ತಿ ಅಲ್ವಲ್ಲ ಈ ಥರ ಮಾಡ್ತಾ ಇರೋದು. ಎಲ್ಲ ಕರೆಕ್ಟು. ಬಟ್ ಅವ್ರು ಕೂಡ ರೀಸನ್, ಸಾಕಷ್ಟು ಜನ ಡೈರೆಕ್ಟ್ರು ಹೇಳಿರೋ ರೀಸನ್ನು ಅವ್ರಿಗೆ ಇದೇ ಪ್ರಶ್ನೆಗಳನ್ನ ಕೇಳಿದಾಗ, ವರ್ಷಾನುಗಟ್ಟಲೆ ಒಂದೂವರೆ ವರ್ಷ ಎಲ್ಲ ನಾವು ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು, ಟೈಮ್ ತೊಗೊಳುತ್ತೆ. ಯಾರನ್ನೂ ಹೀರೋ ಆಗಿ ಹಾಕೊಳ್ತೀವಿ, ಅವ್ರನ್ನ ಸ್ಟಾರ್ ಮಾಡ್ತೀವಿ, ಅಷ್ಟೆಲ್ಲ ಮಾಡಿದ್ರು ಹೀರೋ ತೊಗೊಳ್ಳೋಷ್ಟು ದುಡ್ಡು ನಾವು ತೊಗೊಳಕ್ಕಾಗಲ್ಲ. ಅಗೇನ್ ಒಂದು ಸಿನಿಮಾ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಮತ್ತೆ 1.5-2 ವರ್ಷ ಕಾಯಬೇಕು. ಅದಕ್ಕಿಂತ ಹೀರೋ ಆಗೋದು ಬೆಸ್ಟು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಅಲ್ಲ, ಅವ್ರು ಆ ಥರ ಉತ್ತರ ಕೊಟ್ಟಿದ್ದಾರೆ ಅಂದರೆ ನಾನು ಅದ್ರ ಅಗ್ನೆಸ್ಟ್ ಏನೂ ಇಲ್ಲ. ಬಟ್ ಬಿಕಾಸ್ ದುಡ್ಡು ಮಾಡಬೇಕಂತ ಮನಸ್ಸು ಮಾಡಿದ್ರೆ ಅವ್ರಿಗೆ ಅದೇ ವೇ ಕಾಣಿಸ್ತಂದ್ರೆ ಮಾಡ್ಕೊಳ್ಳಿ. ಓಕೆ. ಬಟ್ ಅಲ್ಟಿಮೇಟ್ಲಿ ಅಬೌವ್ ಆಲ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ ಅನ್ನೋದು. ಕೃಷ್ಣಲಿಲ್ಲ ಅದು ಏನು, ಇವಾಗ ಕೃಷ್ಣನ್ ಲವ್ ಸ್ಟೋರಿ ಬಂದು ಒಂದು ಟ್ರೂ ಸಬ್ಜೆಕ್ಟ್ ಮಾಡಿದ್ರಿ, ಇದು ಏನು ಟ್ರೂ ಸಬ್ಜೆಕ್ಟಾ ಅಥವಾ ಒಂದು ಊಹೆ ಮಾಡ್ಕೊಂಡಿರೋದು ಪಾರ್ಟ್ 2 ಮಾಡಬೇಕು ಅಂತ? ಇಲ್ಲ, ಕೃಷ್ಣಲೀಲ ಈಸ್ ಕಂಪ್ಲೀಟ್ಲಿ ಪ್ಯೂರ್ಲಿ ಟ್ರೂ ಸ್ಟೋರಿ. ಮತ್ತೊಂದು ಸತ್ಯಕತೆ. ಎಲ್ಲಿಂದ ಹುಡುಕ್ತಾ ಇದ್ದೀರಾ ಈ ಥರ ಲವ್ ಸ್ಟೋರಿಗಳನ್ನೆಲ್ಲ? ಶಶಾಂಕ್ ಸರಿಯಾಗಿ ಕೇಳಬೇಕು. ರಿಸರ್ಚಲ್ಲಿ ಇದ್ದಾರೆ ಶಶಾಂಕ್ ಅವರು, ಎಲ್ಲೆಲ್ಲಿ ಲವ್ ಫೇಲರ್ ಆಗಿದೆ, ಸಕ್ಸಸ್ ಆಗಿದೆ, ಹೇಗಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗೆ ಕತೆ? ಅಲ್ಲ, ಅದಕ್ಕೆ ತಾನೇ ಡೈರೆಕ್ಟರ್ ಆಗೋದು ಅವರು. ಬರೀ ಟ್ರೂ ಸ್ಟೋರಿನ ಹುಡ್ಕೊಂಡು ಬರ್ತಾ ಇರ್ತಾರೆ. ಒಂದು ಲವ್ ಸ್ಟೋರಿ ಅಂತ ಬಂದಾಗ ವೆನ್ ಇಟ್ ಇಸ್ ಟ್ರೂ ತುಂಬ ಬೇಗ ಹತ್ತಿರ ನಾಟುತ್ತೆ ಅದು. ಆಮೇಲೆ ಒಂದು ಕಡೆ ಇಫ್ ಇಟ್ಸ್ ಎ ಟ್ರೂ ಸ್ಟೋರಿ, ಈ ಥರದ್ದು ಸುಮಾರು ಕಥೆಗಳಾಗಿರ್ತವೆ ಎಲ್ಲರ ಜೀವನದಾಗ. ಒಂದು ಕಾಲ್ಪನಿಕವಾದಂಥ ಲವ್ ಸ್ಟೋರಿ ಮಾಡಿದಾಗ ಇಟ್ಸ್ ಆಲ್ವೇಸ್ ಎ ಫ್ಯಾಂಟಸಿ. ಮೇ ಬಿ ಎಲ್ಲೋ ಒಂದೆರಡು ಕಡೆ ಟಚ್ ಆಗ್ಬೋದು. ಬಟ್ ವೆನ್ ಯು ಡೂ ಎ ಟ್ರೂ ಲವ್ ಸ್ಟೋರಿ, ರಿಯಲ್ ಹ್ಯೂಮನ್ ಇನ್ಸಿಡೆಂಟ್ ನಡೆದಿದೆ ಅಂದರೆ ಅದು ಸಾಕಷ್ಟು ಕಡೆ ನಡೆದಿರುತ್ತೆ. ಸೊ ಇಟ್ ವಿಲ್ ರಿಲೇಟ್. ಟೈಟಲ್ ನೋಡಿದಾಗ ಎಲ್ಲ ಒಂದು ಕಡೆ ಸುಮಾರು ಜನ ಬಿಗಿನಿಂಗಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡೋರು, ಬರೀ ಇನ್ನೂ ಟೈಟಲ್ ಬಿಟ್ಟಿದ್ದೀರಾ, ಒಂದು ಚಿಕ್ಕ ಪ್ರೋಮೋ ಬಿಟ್ಟಿದ್ದೀರಾ. ಅಂದರೆ ಕೃಷ್ಣಲಿಲ್ಲ ಅಂದರೆ ಏನು ಅಂತ, ಅಥವಾ ನಿಮ್ಮ ಟೀಮಲ್ಲೇ ನೀವುಗಳೇ ಮಾತಾಡಿಕೊಂಡು ಅಜಯ್ ಅಂದರೆ ಯಾರು, ಇವ್ರು ಪ್ರೊಡ್ಯೂಸ್ ಮಾಡ್ತಾರೆ, ಫನ್ನಿ ಆಗಿದೆ, ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ. ಬಟ್ ಜನ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಬಂದಿರೋ ಹಿಂದಿ ಬಾಲಿವುಡ್ ರಾಮ್ಲೀಲಾ ಥರ ಇದೆ ಅಂತಾರೆ. ಇಲ್ಲ, ಇರಲಿ ಬಿಡಿ, ಒಳ್ಳೇದೇ ಅಲ್ವ, ಅದೊಂದು ಕಾಂಪ್ಲಿಮೆಂಟ್ ಅಂತಲೇ ತಗೊಳ್ಳೋಣ. ಆ್ಯಂಡ್ ಸಂಜಯ್ ಲೀಲಾ ಬನ್ಸಾಲಿ ಕ್ಯಾನ್ ಡೂ ಸಚ್ ಎ ಬಿಗ್ ಫಿಲ್ಮ್. ಬಟ್ ಇಟ್ಸ್ ನಾಟ್ ಕೃಷ್ಣಲೀಲಾಗೂ ರಾಮ್ಲೀಲಾ. ಇಲ್ಲ, ನಮ್ಮ ಫಿಲ್ಮ್ ಮೇಕಿಂಗಿಗೂ, ನಮ್ಮ ಕಥೆಗೂ, ನಮ್ಮ ಕಾನ್ಸೆಪ್ಟ್, ನಮ್ಮ ಥಿಂಕಿಂಗಿಗೂ ಯಾವುದೇ ರೀತಿಯಾದ ಹೋಲಿಕೆಗಳಿಲ್ಲ, ಸಂಬಂಧನೂ ಇಲ್ಲ. ನಿಮ್ಮ ಈ ಸಿನಿಮಾದ ಮುಖಾಂತರ, ಅಗೇನ್ ಕೃಷ್ಣಲೀಲಾ ಮುಖಾಂತರ ನಿಮ್ಮ ಆಸೆಗಳು ಏನಿದೆಯೋ, ಒಂದೊಬ್ಬ ಪ್ರೊಡ್ಯೂಸರ್ ಆದಮೇಲೆ ಇಂಥ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜಕ್ಕೆ ಅಂತ ಏನು ಹೇಳಿದ್ರು, ಒಂದು ಸೋಷಿಯಲ್ ರೆಸ್ಪಾನ್ಸಿಬಲ್, ಅದನ್ನೆಲ್ಲ ಇಲ್ಲಿ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀರಾ ಹೇಗೆ? ಕೃಷ್ಣಲೀಲಾದಲ್ಲಿ ಹೌದು, ಇಟ್ಸ್ ಪ್ಯೂರ್ಲಿ 100% ಎಂಟರ್ಟೈನಿಂಗ್ ಸಿನಿಮಾ. ಶಶಾಂಕ್ ಮೂವಿ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಯು ವಿಲ್ ಬಿ ಎಂಟರ್ಟೈನ್ಡ್. ಅಜಯ್ ರಾವ್ ಸಿನಿಮಾ ಅದು ಬಿಟ್ಟು ಬೇರೆ ಕಡೆ ಎಲ್ಲೋ ನಾರ್ಮಲ್ ಆಗಿ ಎಲ್ಲೋ ಒಂದು ಕಡೆ ಒಂದು ಸಿನಿಮಾದ್ದು ಎಲ್ಲ ಕೂಡಿರೋಂಥ ಒಂದು ಫಂಕ್ಷನ್ ಆಗಿರ್ಬೋದು, ಇಲ್ಲ ಯಾವುದೊಂದು ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ಅಲ್ಲೆಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಕ್ರಿಕೆಟ್ ಆಡೋಕ್ಕೆ ಬರಲ್ಲ ನನಗೆ. ನನ್ನ ದೇವರಾಣಿಗೂ ಇವತ್ತುವರೆಗೆ ಕ್ರಿಕೆಟ್ ಆಡಿಲ್ಲ, ಆಡೋಕ್ಕೂ ಬರಲ್ಲ. ಮೋಸ್ಟ್ ಫನ್ನಿಯೆಸ್ಟ್ ಇನ್ಸಿಡೆಂಟ್ ಏನಂದರೆ ಕೃಷ್ಣ ಲವ್ ಸ್ಟೋರಿ ಆಡೋ ಟೈಮಲ್ಲಿ, ಶೂಟಿಂಗ್ ಮಾಡೋ ಟೈಮಲ್ಲಿ ಕ್ರಿಕೆಟ್ಗೋಸ್ಕರ ಹೊಡೆದಾಡ್ತೀರಾ, ಬೆಟ್ಟಿಂಗ್ ಆಡ್ತೀರಾ. ಕ್ರಿಕೆಟ್ ಸಾಂಗ್ ಇದೆ, ಮೋಸ್ಟ್ ಹ್ಯೂಮರಸ್ ಸೀಕ್ವೆನ್ಸ್ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ. ಕ್ರಿಕೆಟ್ ಬಗ್ಗೆ ಸಾಂಗ್ ಮಾಡಿದ್ದಾರೆ, ಎಲ್ಲ ಆಗಿದೆ. ಶೂಟಿಂಗ್ ಸೆಟ್ಟಿಗೆ ಹೋಗಿದ್ದೀವಿ, ಬ್ಯಾಟ್ ಕೊಟ್ಟರು. ಆಗ ನಾನು ಹೇಳಿದ್ದು ಶಶಾಂಕ್ ಸರ್, ಸರ್ ನಂಗೆ ಕ್ರಿಕೆಟ್ ಆಡೋಕ್ಕೆ ಬರಲ್ಲ ಅಂತ. ತಲೆ ಹೊಡ್ಕೊಂಡ್ರು. ಅಲ್ಲ ನಾನು ಸಾಂಗ್ ಕಂಪೋಸ್ ಮಾಡೋವ್ರಿಗೆ ಏನೋ ಮಾಡ್ತಾಯಿದ್ದೆ, ನೀನು ಎಲ್ಲ ಲಿರಿಕ್ ಗೊತ್ತಿತ್ತು, ಸಾಂಗ್ ಗೊತ್ತಿತ್ತು, ಅಟ್ಲೀಸ್ಟ್ ಫುಟ್ಬಾಲ್ ಅಂತ ಹೇಳಿದ್ರೆ ಫುಟ್ಬಾಲ್ ಆಗ್ತಾಯಿದ್ದೆ, ಬೇರೆ ಚಿನ್ನದಂಡ ಆಗ್ತಾಯಿದ್ದೆ, ಯಾಕೋ ಹೇಳಿಲ್ಲ ನೀನಂತೆ. ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿದರೆ ಇಟ್ಸ್ ಆಲ್ ಕ್ಯಾಮ್ರಾ ಟ್ರಿಕ್ಸ್. ಒಂದು ಬಾಲ್ ಹಿಟ್ ಆಗಲ್ಲ ಬ್ಯಾಟಿಗೆ. ಐ ಮೀನ್ ಇಂಡಿಯಾದಲ್ಲಿ ಕ್ರಿಕೆಟ್ ಅಂದರೆ ದೇವ್ರ ಥರ ಪೂಜಿಸ್ತಾರೆ, ಕ್ರಿಕೆಟ್ ನೋಡ್ತಾರೆ, ನೋಡದೇ ಇರೋರಿಲ್ಲ. ಏನು ಇಂಟ್ರೆಸ್ಟೇ ಇಲ್ವಾ ಅದ್ರ ಬಗ್ಗೆ? ಹೇಗೆ ಮುಂಚೆ ಸ್ಕೂಲಿಂದನೂ ಆಡ್ಕೊಂಡೇ ಬಂದಿಲ್ಲ ನೀವು? ನಾನು ಬೇರೆ ಎಲ್ಲ ಸ್ಪೋರ್ಟ್ಸಲ್ಲಿದ್ದೆ. ಆಮೇಲೆ ಗುಡ್ ಹೈ ಜಂಪ್ ಮಾಡ್ತಾಯಿದ್ದೆ, ಲಾಂಗ್ ಜಂಪ್ ಮಾಡ್ತಾಯಿದ್ದೆ, ಕಬಡ್ಡಿ ಆಡ್ತಾಯಿದ್ದೆ, ವಾಲಿಬಾಲ್ ಆಡ್ತಾಯಿದ್ದೆ, ಬಾಸ್ಕೆಟ್ಬಾಲ್ ಆಡ್ತಾಯಿದ್ದೆ. ಕ್ರಿಕೆಟ್ ನಂಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಕ್ರಿಕೆಟ್ ಬಗ್ಗೆ ಕಂಪ್ಲೀಟಾಗಿ ಕಲ್ತೀರಿ. ಇಲ್ಲ ಅಂದರೆ ಅಟ್ಲೀಸ್ಟ್ ಫ್ರೀ ಇದ್ದಾಗ ನಾನಾದರೂ ಹೇಳ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಟೈಮ್ ಅಜಯ್ ಬ್ಯಾಟ್ ಇಟ್ಕೊಂಡು ಆಡೋದು ನೋಡಬೇಕು, ಕೃಷ್ಣ ಲವ್ ಸ್ಟೋರಿ ಥರ. ನಮಸ್ಕಾರ, ಹೇಳಿ ಕಿರಿಕು, ನಾನು ಹೇಳ್ತೇನೆ ನಿಮ್ಮ ಅಭಿಮಾನಿ ಒಬ್ಬ ಅಂತ. ಚೆನ್ನಾಗಿದ್ದೀನಿ ಕಿರಿಕು, ಹೇಳು. ಇಲ್ಲಪ್ಪ, ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ. ನನ್ನ ಪ್ರೋಗ್ರಾಮ್ಗೆ ಫೋನ್ ಮಾಡ್ಬಿಟ್ಟು ಯಾಕೆ ಡಿಸ್ಟರ್ಬ್ ಮಾಡ್ತೀಯ ಕಿರಿಕು? ನಾನು ಗೆಸ್ಟ್ ಜೊತೆ ಇದ್ದೀನಿ. ಸುಮಾರು ದಿನದಿಂದ ಒಂದು ಡೌಟ್ ಇದೆ, ಫಸ್ಟ್ ಡೌಟ್ ಕ್ಲಿಯರ್ ಮಾಡ. ಹೇಳಪ್ಪ, ನಿನ್ನ ಹೆಸರೇನು? ನೀನೇ ಹೇಳಿದಲ್ಲಪ್ಪ ಇವಾಗ. ಸಂದೀಪ. ಕರೆಕ್ಟು. ಬಿಡಿಸಿ ಬರ್ರಿ, ಬರೆಯಕ್ಕೆ ಹೋಗ್ಬೇಡ ಇವಾಗ. ಸನ್ ಪ್ಲಸ್ ದೀಪ. ನಾನು ಗೆಸ್ಟ್ ಜೊತೆ ಇದ್ದೀನಿ, ನೀನು ಗೆಸ್ಟ್ ಹತ್ರ ಮಾತಾಡಂಗಿದ್ರೆ ಕನೆಕ್ಟ್ ಮಾಡ್ತೀನಿ. ಗೆಸ್ಟು ವೆರಿ ಗುಡ್. ಯಾರಮ್ಮ ಗೆಸ್ಟು? ನಮ್ಮ ಅಜಯ್ ಇದಾರಪ್ಪ ಜೊತೆಲಿ. ಅಜಯ್ ಬಂದಿರೋ, ಸೂಪರ್ ಅಲ್ಲ ಸರ್. ಸಲಾಮ್ ಅಲೈಕುಂ, ಕೇಸೆ ಹೋ ಆಪ್, ಕಾಜಲ್ ಕೇಸೆ? ಅಜಯ್ ಅವ್ರ ಹತ್ರ ಹಿಂದಿಲಿ ಮಾತಾಡ್ತಾ ಇದೀಯಾ? ಕಾಜಲ್ ಯಾರು? ಏನಾಗಿದೆ ಸಂದೀಪ? ಪಾಪ ಅವ್ರು ಬಾಲಿವುಡ್ ಇಂದ ಬಂದಿದ್ದಾರೆ, ಕನ್ನಡದಲ್ಲಿ ಮಾತಾಡಕತ್ತ.
ಅಜಯ್ ದೇವಗನ್ ಅವ್ರಿಗೆ ಕನ್ನಡ ಬರುತ್ತೆ ಅಂದ್ರೆ ಕನ್ನಡದಲ್ಲೇ ಮಾತಾಡ್ತೀನಿ. ಕಾಜಲ್ ಯಾರು ಅಂತ ಕೇಳ್ತಿಲ್ಲ, ಇಡಿಯಟ್. ಅವ್ರ ವೈಫು ಕಿರಿಕು. ಡಾರ್ಲಿಂಗು ಕಾಜಲ್ ದೇವಗನ್. ಕಿರಿಕು, ಮರ್ಯಾದೆ ತೆಗಿಬೇಡ. ನಮ್ಮ ಜೊತೆ ಇರೋದು ನಮ್ಮ ಕನ್ನಡದ ಅಜಯ್ ರಾವ್, ಸ್ಯಾಂಡಲ್ವುಡ್ ಕೃಷ್ಣ. ನೀನು ಅವ್ರ ದೊಡ್ಡ ಅಭಿಮಾನಿ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದೀನಿ. ಓಹೋ, ಅವ್ರಾದ್ರೆ ಕಟ್ಬಾರ್ದಿನಪ್ಪ ಲೈನ್ ನಮ್ಮ ಮಾತಾಡೋದಲ್ಲ ನಾನು. ಯಾಕೆ ಅಂತ ಕೇಳ್ತಲ್ಲ ಬಾ ಸಂದೀಪ್ ಬಾ, ನಾನು ಕನ್ನಡದ ಅಭಿಮಾನಿ. ಕನ್ನಡವೇ ನಮ್ಮಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ. ಯಾವ ವಿಲನ್ ಹತ್ರ ಬೇಕಾದ್ರೂ ಮಾತಾಡ್ತೀನಿ, ಅಜಯ್ ರಾವ್ ಹತ್ರ ನಾವು ಮಾತಾಡಲ್ಲ. ಯಾಕಪ್ಪ, ಅವ್ರು ನಿಂಗೇನ್ ಮಾಡಿದ್ದಾರೆ? ಏನ್ ಮಾಡಿದಾರೆ ಅಂತ ಕೇಳ್ತಿಯಲ್ಲೋ, ನನ್ ಪಾಲಿನ ಶತ್ರುಗಳು ಅವರು. ಯಾಕಪ್ಪ? ಇವತ್ ನಾನು ಕುಡಿತಿರೋದಕ್ಕೆ ಕಾರಣ ಅಜಯ್ ರಾವ್ಗಳು. ರೇ ಅಜಯ್ ಅವ್ರೆ, ಏನ್ರಿ ಅನ್ಕೊಂಡಿದ್ರ ನೀವು? ಕಲಿಯುಗದಲ್ಲಿ ಆ ಕೃಷ್ಣನಿಗೆ ಸಾರಿ ಅದ್ಯಾವ್ದು ದ್ವಾಪರ ಯುಗದಲ್ಲಿ ಆ ಕೃಷ್ಣಗೆ ಅಷ್ಟೊಂದು ಫಿಗರ್ ಬಿದ್ದು, ಈಗ ಸ್ಯಾಂಡ್ಲ್ವುಡ್ ಅಲ್ಲಿ ಈಗ ಬರೋದ್ನೆಲ್ಲ ನೀವೇ ಬೀಳಿಸ್ಕೊತಾ ಇದ್ರಲ್ಲ, ನಾವು ಎಲ್ಲೋಗ್ಬೇಕು ಶಿವ? ಅದ ಸಂದೀಪ್ ಕೇಳಪ್ಪ, ಅವ್ರನ್ನೇ ಕೇಳು. ನಮ್ ಡೌನ ಕೃಷ್ಣನ್ ಲವ್ ಸ್ಟೋರಿ ಪಿಕ್ಚರ್ ಕರ್ಕೊಂಡು ಹೋಯ್ತಮ್ಮ. ಹಾ, ಸಖತ್ತಾಗಿದ್ದಲ್ಲ ಸಿನಿಮಾ. ಸಿನಿಮಾ ನೋಡಿದ್ಮೇಲೆ ನಾನು ಬಿಟ್ಬಿಟ್ಟೆ ಹೋಗ್ಬಿಟ್ಲು ಕಣಲ್ಲೋ. ಯಾಕೆಂತ ಕೇಳಿದ ಕ್ಲೈಮ್ಯಾಕ್ಸ್ ಅಲ್ಲಿ ಅಜಯ್ ಅವ್ರ ಹೀರೋಯಿನ್ ಸಿಗ್ಲಿಲ್ಲ ಅಂತ ಬಿಟ್ಬಿಟ್ಟಿರುತ್ತೆ. ಹಂಗೂ ಅಜಯ್ ತರ ಹುಡುಗ ಬೇಕು ಅಂದ್ಬಿಟ್ಟು ನನಗೆ ಕೈ ಎತ್ಬಿಟ್ಟು ಹೋಗ್ಬಿಟ್ಲು ಕಣ ಚಂದೆ. ರೇ ಅಜಯ್, ಫಸ್ಟ್ ಮದ್ವೆ ಆಗ್ರಿ ರೇ. ಯಾವಾಗ ಮದ್ವೆ ಆಗ್ತೀರ ಅದೇ ಹೇಳ್ರಿ ಫಸ್ಟ್. ಅಲ್ಲ, ಮಾತಾಡ್ತಿದ್ದೀರಾ ನನ್ನ ಜೊತೆಗೆ ನೀವು? ಅಯ್ಯೋ, ನೀವು ಚೆನ್ನಾಗಿ ಕೇಳಿದ್ರಿ. ಏನ್ರಿ ಅದು ಫಿಲ್ಟರ್ ಅಲ್ವಾ, ಹಂಗಾಗಿ ಸ್ವಲ್ಪ ಜಾಸ್ತಿ. ಅಲ್ಲ, ಈಗ ತಾನೇ ಮಾತಾಡಲ್ಲ ಅಂದ್ರಲ್ಲ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ತಾ ಇದೀನಿ. ನನ್ನ ಜೊತೆನೇ ಮಾತಾಡ್ತಿರೋದು ಅಥವಾ ಸ್ಯಾಂಡಿ ಜೊತೆ? ಫೀಲ್ ಮಾಡ್ಕೊಂಬಾರ್ದು, ಸುಮ್ಮನೆ ತಮಾಷೆ. ನಾವು ಫೀಲ್ ಮಾಡ್ಕೊಳಲ್ಲಪ್ಪ. ಫೀಲ್ ಮಾಡ್ಕೊಂಡ್ರೆ ನಿಮ್ ತರ ಕುಡಿಯಲ್ಲ ನಾವು. ಯಾವಾಗ ಮದ್ವೆ ಆಯ್ತಾರ ಹೇಳಿ ಫಸ್ಟ್? ಆಗೋಣ ಬಿಡಿ, ಆರಾಮಾಗಿ. ರೇ, ನಾವೊಂದು ಒಳ್ಳೆ ಹುಡುಗಿ ನೋಡಿದೀನಿ, ಆಗ್ತೀರಾ? ನಾನು ಒಂದು ಹುಡುಗಿ ನೋಡಿದೀನಿ, ಮದ್ವೆ ಆಗ್ತೀರಾ? ನೀವೊಂದು ಹುಡುಗಿ ನೋಡಿದಕ್ಕೆ ನಾನೇ ಯಾಕ್ರಿ ಮದುವೆ ಆಗ್ಲಿ? ನಿಮ್ಗೆ ನೋಡಿರೋದು ಸಕ್ಕದ ನನಗೆ ನೋಡಿದ್ದೀರಾ? ಒಳ್ಳೆ ಐಟಮು. ಅಂದ್ರೆ ಒಳ್ಳೆ ಚೆನ್ನಾಗಿದ್ದಾಳೆ ಹುಡುಗಿ ಅಂತ. ನೋಡ್ಲಾ? ಅಜಯ್ ರಾವ್ಗೆ ಯಾವ ರೀತಿ ಹುಡುಗಿ ಬೇಕು ಅಂತ ಗೊತ್ತಾ ನಿನ್ಗೆ? ಏನ್ರಿ ನೀವು, ನಮ್ಗೆ ಗೊತ್ತ ಅವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ, ಹೇಗಿರ್ತಾರೆ. ನಮ್ಮ ಸ್ಯಾಂಡಲ್ವುಡ್ ಕೃಷ್ಣನ್ ಬಗ್ಗೆ ನನಗೆ ಕೇಳ್ತಿಲ್ಲಮ್ಮ. KFR ಕೃಷ್ಣ, KFR ಕಿರಿಕು ಇಬ್ರು ಸೇಮು. ಜಾಸ್ತಿ ಇದು ಏನದು ರಾಶಿ ನಕ್ಷತ್ರ ಎಲ್ಲ ಒಂದೇ ಮ್ಯಾಚ್ ಆಯ್ತು ಹತ್ರ. ನೀವು ಯಾರನ್ನ ನೋಡಿದ್ರಿ, ರಾಶಿನ ನಕ್ಷತ್ರನ? ಎರಡೂ ನೋಡುದಲ್ಲ. ಈ ಯಾರನ್ನ ಮದುವೆ ಆಗ್ಲಿ ಅವರಿಬ್ರಲ್ಲಿ? ನೀವು ತುಂಬಾ ಕಾಮಿಡಿಯಪ್ಪ. ಅಲ್ಲೂ ಆಪ್ಷನ್ ಬೇಕಲ್ಲ ನಿಮಗೆ, ಎರಡೂ ಕೊಟ್ರು ತಗೊಂಡ್ಬಿಡ್ತೀರ ನೀವು. ರಾಧಾ ರುಕ್ಮಿಣಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡ್ರಿ, ನಾವು ಹುಡುಗಿ ನೋಡಿದೀನಿ. ಹುಡುಗಿ ತುಂಬಾ ಒಳ್ಳೆಯವಳು, ತುಂಬಾ ಚೆನ್ನಾಗಿದ್ದಾಳೆ ನೋಡಕ್ಕೆ. ಈವ್ನಿಂಗ್ 6 o'clock ಇಂದ ಮಾರ್ನಿಂಗ್ 6 o'clock ತನಕ ವರ್ಕ್ ಮಾಡ್ತಾಳೆ. ಪರವಾಗಿಲ್ಲ ಅಂದ್ರೆ ಮ್ಯಾರೇಜ್ ಫಿಕ್ಸ್ ಮಾಡ್ತೀನಪ್ಪ. ಆಮೇಲೆ ಈವ್ನಿಂಗ್ 6 ಆದ್ಮೇಲೆ? ಅಲ್ಲ, ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ತನಕ ವರ್ಕ್. ನಾವು ವರ್ಕ್ ಮಾಡ್ತೀವಿ. ಪರವಾಗಿಲ್ವಾ? ನೋಡಲ್ಲ ಏನ್ ವರ್ಕ್ ಮಾಡ್ತಾರೆ ಈವ್ನಿಂಗ್ 6 ಇಂದ ಮಾರ್ನಿಂಗ್ 6? ಏನೇ ಉಡಿಸ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ. ನಂಗೂ ಅಲ್ಲ ಫ್ರೆಂಡ್ ಆಯ್ತು, ಮದ್ವೆ ಆಗ್ಬೇಕಮ್ಮ, ಯಾವ್ದಾನ ಒಂದ್ ಬಕ್ರ ಇದ್ರೆ ನೋಡ್ತೀಯ ಅಂತ ಕೇಳ್ತಾ ಇದ್ಲು. ಅದಕ್ಕೆ ನಾವು ನಮ್ ಶತ್ರುಗಳಿಗೆ ಕಟ್ಬಿಡೋಣ ಅಂತ ಹೇಳಿ ಹಳ್ಳಿಯ. ನಿನಗೆ ಅಜಯ್ ರಾವ್ ಬಕ್ರನ್ ತರ ಕಾಣಿಸ್ತಾ ಇದಾರಾ? ನಾನು ಹೇಳದನಮ್ಮ, ನೀನಮ್ಮ ಸಾರಿ ಹಂಗೆಲ್ಲ ತಪ್ಪು ತಿಳ್ಕೊಬಾರ್ದು. ಲಾಸ್ಟ್ ಒಂದು ಕ್ವಶನ್ ಕೇಳಲ್ಲ, ದಯವಿಟ್ಟು ಕೇಳ್ಬಿಟ್ಟು ಹೊರಟೋಗಪ್ಪ. ಈ ಅಜಯ್ ಅವ್ರೆ, ಅಜಯಣ್ಣ ಮಾತಾಡ್ತಾ ಇಲ್ಲ ನನ್ನ ಹತ್ರ. ಹೇಳಿಪ್ಪ ಪ್ಲೀಸ್ ಮಾತಾಡ್ರಿ. ಬೇಜಾರಾಯ್ತಾ? ಇಲ್ಲ, ಖಂಡಿತ ಇಲ್ಲ ಸರ್. ಏನ್ ಸರ್, ಮಾತಿಗೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು? ಅಲ್ಲ ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ, ಅದಕ್ಕೆ ಇಷ್ಟ ಆಗೋದು. ಸೂಪರ್. ಅಲ್ಲ ಸರ್, ನೀವು ಒಂದು ಸಣ್ಣ ಡೌಟ್ ಇದೆ, ಕೇಳ? ಕೇಳಿಪ್ಪ, ನಿಮ್ಗೆ ಯಾರು ಬೇಡ ಅಂತಾರೆ? ಅಲ್ಲ ಸರ್, ಈಗ ಪಿಕ್ಚರ್ ಲವ್ ಸ್ಟೋರಿ ಇದ್ದಾನೆ, February 14th ರಿಲೀಸ್ ಮಾಡ್ಬಿಟ್ಟಿದ್ರೆ ಸೂಪರ್ ಆಯ್ತಲ್ಲ, ಒಂದೇ ದಿನ ಅಲ್ವಾ? ಸೂಪರ್. ಎಲ್ಲ ಜನ ಓ ಅಂತ ನೋಡಿದ್ರು. ಅದೇನಾಯ್ತಂದ್ರೆ, ವ್ಯಾಲೆಂಟೈನ್ಸ್ ಡೇ ದಿನ ನಾನು ಸಿನಿಮಾ ಬರದೇ ಇದ್ರು ನಿಮ್ ತರ ತುಂಬಾ ಜನ ಕುಡುಕರಾಗ್ಬಿಟ್ಟಿದ್ದಾರೆ. ಇನ್ನು ಅವತ್ತಿನ ದಿನ ಬಿಟ್ರೆ ಪಾಪ ಯಾರು ಸೆಲೆಬ್ರೇಟ್ ಮಾಡ್ಕೊಳ್ತಿರ್ತಾರೆ. ಅವತ್ತಿನ ದಿನನೇ ಯಾಕೆ ಬ್ರೇಕಪ್ಸ್ ಮಾಡೋದು? ಅಷ್ಟು ಜನ ಹುಡುಗಿಯರು ಬಿಟ್ಬಿಟ್ಟು ನನ್ನ ಮನೆಗೆ ಬಂದ್ಬಿಟ್ಟ ಕಷ್ಟ ಅನ್ಬಿಟ್ಟು ಅವತ್ತಿನ ದಿನ ಮಾಫ್ ಮಾಡಿದ್ವಿ. ಅದಕ್ಕೆ ನಾವು ನೆಕ್ಸ್ಟ್ ಪಿಕ್ಚರ್ ಹೆಂಗ್ ಮಾಡಿದ್ವಿ ಗೊತ್ತಾ? ರೋಸ್ ಪಿಕ್ಚರ್ ರಿಲೀಸ್ ಆಗೋ ದಿನ 4 ಜನ ಹುಡುಗಿರನ್ನ ಪಟಾಯಿಸಿ ಸೆಟ್ ಮಾಡ್ಕೊಂಡು ಮಾರ್ನಿಂಗ್ ಒಬ್ರ ಜೊತೆ
ಹಾಂ ಅವ್ರು ಬಿಟ್ಟೋದ್ರೆ ಆಮೇಲೆ ಮ್ಯಾಟ್ನಿ ಮತ್ತೊಬ್ರ ಜೊತೆ, ಹ್ಞೂ ಅವ್ರು ಬಿಟ್ಟೋದ್ರೆ ಮತ್ತೆ ಫಸ್ಟ್ ಶೋ ಮತ್ತೊಬ್ರ ಜೊತೆ, ಹ್ಞೂ ಅವ್ರು ಬಿಟ್ಟೋದ್ರೆ ಸೆಕೆಂಡ್ ಶೋ ಮತ್ತೊಬ್ರ ಜೊತೆ. ಹಿಂಗೆ 25 ವಾರ ಮಾಡ್ಬಿಡಿ. ಅಲ್ಲ ರೀ, ನೀವು ಒಟ್ಟಲ್ಲಿ ಟೋಟಲಿ ಬಿಟ್ಟೋಗೋದು ಗ್ಯಾರಂಟಿನಾ? ಹಾಂ ಕನ್ಫರ್ಮ್. ಫಿಕ್ಸ್ ಆಯ್ತಲ್ಲ. ನಿನ್ ಜೊತೆ ಯಾರು ಇರಲ್ಲ ಅಂತ ಹೇಳ್ತಾರೆ ಇಂಡೈರೆಕ್ಟ್ ಆಗಿ. ಕಿರಿಕು ಹೋಗ್ಲಿ ಬಿಡು, ಸಾಕು ಮಾತಾಡಿರೋದು. ಕೊನೆಗೆ ಅವ್ರ ಸಿನಿಮಾ ಬರ್ತಿದೆ, ವಿಶ್ವಾಸ ಹೇಳ್ಬಿಡು ಪಾಪ. ಅಜಯ್ ಅವ್ರೆ, ದೇವ್ರು ನಿಮ್ಗೆ 2014 ವರ್ಷ ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯ ಆಮೇಲೆ ಒಳ್ಳೆ ಪಿಕ್ಚರ್ ಸಕ್ಸಸ್ ಎಲ್ಲ ಕೊಟ್ಟು ಧೂಳು ಎಬ್ಸಿ ಇಂಡಸ್ಟ್ರಿಯಲ್ ಟಾಪ್ ಸ್ಟಾರ್ ಆಗಿ ಈ ವರ್ಷ ಒಂದು ಫಿಲ್ಮ್ ಫೇರ್ ಬರಂಗಾಗಿ, ಮುಂದಿನ ವರ್ಷಕ್ಕೆ ಸ್ಟೇಟ್ ಅವಾರ್ಡ್ ಬರಂಗಾಗಿ, ನಿಮ್ದು ರೇಟ್ 5 crores 6 crores ಎಲ್ಲ ಹೋಗಿ ಫುಲ್ ಟಾಪ್ ಸ್ಟಾರ್ ಆಗ್ಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಂಗಾಗ್ಬಿಟ್ರೆ ನಾವು ನೀವು ಒಟ್ಟಿಗೆ ಸೇರ್ಬಿಟ್ಟು ಎಣ್ಣೆ ಹೊಡೆಯೋಣ. ಇಲ್ಲ ಸರ್, ಏನಿಲ್ಲ, ನಿಮ್ದು ಹಳೆ ಕಾರ್ ನಮ್ಗೆ ಕೊಟ್ಬಿಡಿ, ತಗೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಏನು ಕೇಳಲ್ಲ ನಾವು. ಯಾವ್ದು ಹಳೆ ಕಾರ್ ಹೇಳು? ಅಲ್ಲ, ಈಗ ನಿಮ್ಮ ಹತ್ರ ಇದೆಲ್ಲ ಸರ್, ಯಾವ್ದೋ ಬೆನ್ಸ್ ಗಿನ್ಸ್ ದೊಡ್ಡದು ಉದ್ದು ಕಪ್ಪು ಕಾರು. ಸರಿ, ಕಪ್ಪನ ಕೊಟ್ಬಿಡೋದ ನಿಮಗೆ? ಅದು ಕಾರ್ ಕೊಟ್ಬಿಟ್ಟು ಒಂದು 5 lakhs ಸರ್, 5 lakhs ಕ್ಯಾಶು. ಓಕೆ. ಆ ಡೀಸೆಲ್ಗೆ ಸರ್ ಡೆಪಾಸಿಟ್. ಹಾಂ ಹಾಂ ಓಕೆ. ಬೇಕು ಅದು ದೊಡ್ಡ ಕಾರ್ ತೊಗೊಂಡ್ಮೇಲೆ ಬೇಕು ಅದಕ್ಕೆ. ಬೇಕಿಲ್ಲ. ಆಮೇಲೆ ಒಬ್ರು ಡ್ರೈವರ್ ಸರ್. ಹಾಂ, ಡ್ರಿಂಕ್ ಅಂಡ್ ಡ್ರೈವ್ ಅಲೋ ಇಲ್ಲ. ಕರೆಕ್ಟ್. ಬೆಳಿಗ್ಗೆ 7 o'clock ನನ್ನ ಮನೆಯಿಂದ ಕರ್ಕೊಂಡು ಬಾರಿಗೆ ಬಿಡೋದು, ನೈಟ್ 11 o'clock ಬಾರಿಂದ ಕರ್ಕೊಂಡು ಮನೆಗೆ ಬಿಡೋದು. ಇಷ್ಟೇ ಸರ್, ಸಿಂಪಲ್ ಕೆಲಸ. ಸರಿ ಬಿಡ್ರಿ, ಗ್ರಾಂಟೆಡ್. ನೀನ್ ಅವ್ರಿಗೆ ಮಾಡಿರೋ ಆಶೀರ್ವಾದ ಎಲ್ಲ ಸಕ್ಸಸ್ ಆದ್ರೆ ಅವಾಗ ಮಾಡ್ಸೋಣ. ಅದು ಫಿಕ್ಸ್ನೇ. ಫಿಕ್ಸ್, 100% ಫಿಕ್ಸ್. ಸರ್, ನೀವೇ ಅಧ್ಯಕ್ಷತೆ ವಹಿಸ್ಕೊಂಡು ಕೃಷ್ಣ ಲವ್ ಸ್ಟೋರಿ ಬಿಟ್ಟೋಗಿಲ್ಲ ಫಿಗರ್, ಅವಳ ಮತ್ತೆ ವಾಪಸ್ಸು ಸಂಧಾನ ಸೂಪರ್, ನಮ್ಗೆ ವಾಪಸ್ ಮಾಡೋಣ. ರೋಸ್ ಆದ್ಮೇಲೆ ಕರ್ಸ್ಬಿಟ್ಟು ನಮ್ ಚಾನಲ್ ಕೂರ್ಸ್ಬಿಟ್ಟು ಒಂದಿನ ಒಂದು ಮಾಡ್ಸೋಣ ಇಬ್ರು. ಸಂದೀಪ, ಲೈಫಲ್ಲಿ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೇಕು ಅಂತಿದ್ರೆ ಇದನ್ನ ಮಾಡಪ್ಪ. ನಿನ್ ಫೋಟೋನ ಟಾಯ್ಲೆಟ್ ಅಲ್ಲಿ ಹಾಕೊಂಡ್ ಪೂಜೆ ಮಾಡ್ತೀನಿ. ಒಂದು ಹೆಣ್ಣುಡಿಗೆ ಬಾಳ್ನ ಅನ್ಯಾಯ ನಾನಂತೂ ಹಾಳು ಮಾಡಲ್ಲಪ್ಪ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಕಿರಿಕ್, ಬಾಯ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಬಟ್ ಖುಷಿ ಪಡ್ಬೇಕು ಮಾತ್ರ ನೀವು. ಬಟ್ ಅಷ್ಟಾದ್ರೂ ಕೂಡ ಅವ್ರು ನಿಮ್ಮ ಬಗ್ಗೆ ಇನ್ನೂ ನಿಮ್ಮ ಸಿನಿಮಾದ ಬಗ್ಗೆ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಸಿನಿಮಾ ಆದ್ರೂ ನೋಡಿದ್ಮೇಲೆ ಒಂದು ಹುಡುಗಿ ವಾಪಸ್ ಸಿಗ್ತಾಳೆ ಅಂತ. ಅದೇ ಹುಡುಗಿಯದು ಫ್ಯಾನ್ಸಿ ಮತ್ತು ಹುಡುಗರ ಫ್ಯಾನ್ಸಿ ವ್ಯತ್ಯಾಸ. ಹಾಗಾಗ್ಬೇಕಂದ್ರೆ ನೀವು ಆದಷ್ಟು ಬೇಗ ಮದುವೆ ಆಗಬೇಕು. ಈ ಕಡೆ ನೀವು ಕಮಿಟ್ ಅಂತ ಗೊತ್ತಾದರೆ ಆಮೇಲೆ ಅವರಂತವ್ರು ನಮ್ಮ ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರಿಗೆ ಮಾತ್ರ ಅಲ್ಲ, ಇನ್ನೊಂದು ಹೀರೋ ಬಂದ್ಬಿಟ್ರೆ ಹುಡುಗಿಯರ ಫ್ಯಾನ್ಸ್ ನಮ್ಮನ್ನು ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ಬಟ್ ನಮ್ಮ ಹುಡುಗರು ಮಾಸ್ ಫ್ಯಾನ್ಸ್ ಏನಿದ್ದಾರೆ ಹಿಂಗೆ ಇರ್ತಾರಲ್ಲ, ಎಷ್ಟೇ ಟೈಟ್ ಆದರೂ ಕರೆಕ್ಟಾಗಿ ಬರ್ತಾರೆ. ಓಕೆ, ಎನಿವೆ ಅಜಯ್ ಜೊತೆ ಇನ್ನೂ ಮಾತುಕತೆ ಮುಂದುವರಿತಾ ಒಂದು ಚಿಕ್ಕ ಬ್ರೇಕ್ ನಂತರ.